ದಿವ್ಯಾ ಕಾರು ಗುದ್ದಿದ್ರ ಪರಿಣಾಮ ಅಶ್ವಿನಿ ಎಂಬ ಮಹಿಳೆಯ ಕಾಲಿನ ಮಂಡಿ ಚಿಪ್ಪಿದ ಗಾಯ ಆಗಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಅವರಿಗೆ ಆಪರೇಷನ್ ಮಾಡಿದಾರಂತೆ. ಆಪರೇಷನ್ಗೆ 2 ಲಕ್ಷ ರೂಪಾಯಿ ಖರ್ಚಾಗಿದೆ. ಆದರೂ ದಿವ್ಯಾ ಸುರೇಶ್ ಏನಾಯ್ತು ಅಂತ ಅವ್ರನ್ನ ಸಂಪರ್ಕ ಮಾಡಿಲ್ಲ. ಬ್ಯಾಟರಾಯನಪುರ ಸಂಚಾರಿ ಠಾಣೆಗೆ ಅಶ್ವಿನಿ ಸಂಬಂಧಿ ಕಿರಣ್ ದೂರು ಕೊಟ್ಟಿದ್ದಾರೆ. ಎಫ್ಐಆರ್ನ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಪೊಲೀಸರಾದ್ರೂ ಗಮನಕ್ಕೆ ತಂದ್ರೆ ಇಲ್ವಾ? ಸಿಸಿಟಿವಿ ಮೂಲಕ ನಂಬರ್ ಟ್ರೇಸ್ ಮಾಡಿದಾಗ ಗೊತ್ತಾಗಿದೆ ದಿವ್ಯಾ ಅಂತ. ದಿವ್ಯಾ ಸುರೇಶ್ ಕಾರ್ ಪತ್ತೆ ಮಾಡಿದ್ದಾರೆ. ಈಗ ಪೊಲೀಸರು ಕಾರ್ನ ಸೀಸ್ ಕೂಡ ಮಾಡಿದ್ದಾರೆ. ಓಕೆ, ಎನ್ಕ್ವೈರಿ ಆಗುತ್ತೆ. ರಾತ್ರಿ ಕಾರ್ ಬಿಡಿಸ್ಕೊಂಡು ದಿವ್ಯಾ ಸುರೇಶ್ ಹೋಗಿದ್ರಂತೆ. ಓಕೆ, ಸದ್ಯ ತನಿಖೆನ ಪೊಲೀಸರು ಮುಂದುವರಿಸಿದ್ದಾರೆ. ತಮಗಿರುವಂತಹ ಕಾಂಟ್ಯಾಕ್ಟ್ ಅನ್ನ ಬಳಸ್ಕೊಂಡು, ಇನ್ಫ್ಲೂಯೆನ್ಸ್ ಅನ್ನ ಬಳಸ್ಕೊಂಡು ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಆದಂಥವ್ರ ಪರಿಸ್ಥಿತಿ ಏನಾಗಿದೆ ಅವ್ರನ್ನ ಹೋಗಿ ನೋಡೋಣ, ಮಾತಾಡ್ಸೋಣ, ಸೌಜನ್ಯಕ್ಕಾದ್ರೂ ಹೇಗಿದ್ದೀರಾ ಅಂತ ಕೇಳೋಣ, ಆಸ್ಪತ್ರೆಗೆ ಹೋದ್ರೆ ಆ ಟ್ರೀಟ್ಮೆಂಟ್ ಏನಿದೆ ನಾನು ನೋಡ್ಕೊಳ್ತೀನಿ ಅಂತ ಹೇಳೋಣ. ಇದು ಯಾವ ಮಾತು ಇಲ್ಲದೆ ಆಕ್ಸಿಡೆಂಟ್ ಆಗ್ತಾ ಇದ್ದಂತೆ ಸಿಸಿಟಿವಿ ಫುಟೇಜನ್ನ ತಗೊಂಡು ಪೊಲೀಸರು ಕಾರ್ ನಂಬರ್ನ ಟ್ರೇಸ್ ಮಾಡಿ ಇವ್ರದೇ ಅಂತ ಗೊತ್ತಾಗಿದೆ. ಕಾರ್ನ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಬಟ್ ಈ ಮೇಡಮು ತಮಗಿರೋ ಕಾಂಟ್ಯಾಕ್ಟ್ ಅನ್ನ ಬಳಸ್ಕೊಂಡಿದ್ದಾರೆ. ಕಾರ್ನ ವಾಪಸ್ ಬಿಡಿಸ್ಕೊಂಡು ಹೋಗಿದ್ದಾರೆ, ಸೀಸ್ ಆಗಿರೋ ಕಾರು. ಎಲ್ಲ ಏನ್ ಹೇಳಣ್ಣ ಹೇಳಿ, ಹಿಂಗಾಗ್ಬಿಟ್ರೆ. ನಾವು ಈಗ ಮನೆಯಿಂದ ಅವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ಹೋಗ್ತಿರ್ಬೇಕಾದ್ರೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಹಿಂದಗಡೆಯಿಂದ ಕಾರ್ನರ್ ಇದೆಯಲ್ಲ, ಅಲ್ಲಿ ಬ್ಲಾಕ್ ಕಲರ್ ಕಿಯಾ ಕಾರು ಲೇಡಿ ಓಡಿಸ್ಕೊಂಡು ಬಂದಿದ್ದು. ಏಕೆ ಕೂತ್ಬಿಟ್ಟು ಒಂದೇ ಸರಿ ನಿಲ್ಲಿಸ್ತಾ ಇಲ್ಲ. ಅವ್ರು ಸ್ಟಾಪ್ ಮಾಡ್ಲಿಲ್ಲ. ನಾವು ಹೋಗ್ತಾ ಇದೀವಿ, ನಿಲ್ಸಿ ಅಂತ ಏನು ನಿಲ್ಲಿಸ್ಲಿಲ್ಲ. ಹಂಗೆ ಹೋಗ್ಬಿಟ್ಟು ಕೂತ್ಕೊಂಡು. ಆಮೇಲೆ ಏನಾಯ್ತು? ಆಮೇಲೆ ಮಾಮೂಲಿ ನಾವು ತುಂಬಾ ಕಾಲ್ ಓಪನ್ ಆಗಿದ್ರಿಂದ ನಿಂತವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಪೊಲೀಸರು ಬಂದು ಸಜೆಸ್ಟ್ ಮಾಡಿದ್ರು. ಅವ್ರನ್ನ ಒಂದು ಅರ್ಜೆಂಟ್ ಆಗಿ ಎಮರ್ಜೆನ್ಸಿ ಆಪರೇಷನ್ಗೆ ಕರ್ಕೊಂಡು ಹೋಗಿ ನಿಮ್ ಲೈಫ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಮತ್ತೆ ಬಿಜೆಸ್ ಕರ್ಕೊಂಡು ಹೋಗಿ ಬಿಜೆಸ್ ಈಗ ಆಪರೇಷನ್ ಆಗಿ ಮತ್ತೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇವತ್ತು ಕೂಡ ಒಂದು ಟ್ರೀಟ್ಮೆಂಟ್ ಇದೆ. ಯಾವಾಗ ಕಂಪ್ಲೇಂಟ್ ಕೊಟ್ರಿ? ಅದು 2 days ಆದ್ಮೇಲೆ. ಆಮೇಲೆ ಏನಾಯ್ತು? ಆಮೇಲೆ ಅದೇ ಪೊಲೀಸರೆಲ್ಲ ಬಂದು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಆಮೇಲೆ ಇವರು ದಿವ್ಯಾ ಸುರೇಶ್ ಅವ್ರು ಗೊತ್ತಿರೋದು ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೇಂಟ್ ರೇಸ್ ಮಾಡಿದ್ದಾರೆ. ಅವರು ಏನೋ ಸ್ಟೇಷನ್ ಬಂದಿದ್ರಂತೆ. ಎಲ್ಲ ಫೋಟೋ ಕೊಟ್ಬಿಟ್ಟು ಅವ್ರ ಹೇಳಿಕೆ ಕೊಟ್ಬಿಟ್ಟು ಹೋಗಿದ್ದಾರೆ. ಬಟ್ ನಮ್ಗೇನು ಪೇಷಂಟ್ ನೋಡಕ್ ಬಂದಿಲ್ಲ, ನಮ್ಮನು ಏನು ಮಾತಾಡಿಲ್ಲ, ಏನು ಹೆಂಗಿದ್ದಾರೆ ಏನು ಅಂತ ಏನು ಕೇಳಿಲ್ಲ. ಈಗ ಅನಿತಾ ಅವ್ರು ಎಷ್ಟು ದುಡ್ಡು ಖರ್ಚಾಗಿದೆ? ಏನು ಆಗಿದೆ ಸರ್? 2 lakhs. ಇಲ್ಲ ಆಪರೇಷನ್ ಆಗಿದ್ಯಾ? ಆಪರೇಷನ್ ಆಗಿದೆ. ಮಂಡಿಗೆ 3 ಸ್ಕ್ರೂ ಹಾಕಿದ್ದಾರೆ. 1 year 1.5 year ಅವ್ರು ಏನು ಓಡಾಡಕ್ ಆಗಲ್ಲ, ಏನು ಕೂಡ ವರ್ಕ್ ಮಾಡಕ್ ಆಗಲ್ಲ. ಅವತ್ತು ಏನಕ್ಕೆ ಹೋಗ್ತಾ ಇದ್ರಿ ನೀವು? ನಾವು ಅದೇ ನಮ್ಮ ಕೈಲಿ ಅನುಸರಿಸಿದ್ರು. ತುಂಬಾ ಹೊಟ್ಟೆ ನೋವು ಮತ್ತೆ ಜ್ವರ ಇತ್ತು, ಮಲ್ಕೊಳ್ಳಕ್ಕೂ ಆಯ್ತಿರ್ಲಿಲ್ಲ. ಅದಕ್ಕೆ ನಾವು ರಾತ್ರಿ ಟೈಮಲ್ಲಿ ಎದ್ದು ಹಾಸ್ಪಿಟಲ್ ಹೋಗೋಣ ಅಂದ್ಬಿಟ್ಟು ಹೋಗ್ತೀವಿ. ಗಿರಿನಗರ ಸರ್ಕಲ್ ಹಾಸ್ಪಿಟಲ್ ಕ್ಲಿನಿಕ್ ಇದಾವಲ್ಲ. ಎಲ್ಲ ಆಕ್ಸಿಡೆಂಟ್ ಆಗಿದ್ದು ಬ್ಯಾಟರಾಯನಪುರ ಪೊಲೀಸ್ ಇದೆಯಲ್ಲ. ಓಕೆ, ಏನ್ ಫಾಸ್ಟ್ ಆಗಿ ಬರ್ತಿದ್ರಾ ದಿವ್ಯಾ ಸುರೇಶ್? ಅಂದ್ರೆ ಕಾರ್ನರ್ ನಂಗೂ ನಾಯಿಗಳ ಟಾಕ್ಸ್ ಬಂದ್ಬಿಡ, ನಂಗೂ ಗಾಬರಿ, ಏನು ಗೊತ್ತಾಗ್ಲಿಲ್ಲ. ಹಿಂಗ್ ಟರ್ನ್ ಆದ್ರೆ ಅಷ್ಟಕ್ಕೆ ಅವರು ಕಾರ್ನರ್ ಇಂದ ಬಂದು ಏಕಾಗಿ ಗುದ್ದ ತಕ್ಷಣ ನಿಲ್ಲಿಸ್ತಾ ಇಲ್ಲ. ಹಂಗೆ ಹೋಗ್ಬಿಟ್ಟು ನಿಲ್ಸಿ ಏನು ರೆಸ್ಪಾನ್ಸ್ ಮಾಡಲಿಲ್ಲ. ನಾವು ಹೋಗ್ತಾ ಇದ್ದೇವೆ ನಿಲ್ಸಿ ಅಂತ. ಬಟ್ ನಮ್ಗೆ ಗೊತ್ತಿರ್ಲಿಲ್ಲ ಅವರೇ ದಿವ್ಯಾ ಸುರೇಶ್ ಅಂತ. ಬಟ್ ಲೇಡಿ ಓಡಿಸ್ತಿದ್ದು. ಹೋಗ್ತಾ ಇದ್ವಿ, ನಿಲ್ಲಿಸ್ತಿಲ್ಲ. ನಾನು ಓದಿದ್ದೆ ಪೊಲೀಸ್ ಸ್ಟೇಷನ್ ವರ್ಗು, ಬಟ್ ಅವ್ರು ಸಿಗ್ಲಿಲ್ಲ. ಬಟ್ ಇವ್ನು ನೋಡ್ಬೇಕಲ್ಲ, ಈ ಮಂಡಿ ಎಲ್ಲ ಓಪನ್ ಆಗಿ ಪ್ಲೇಟ್ ಎಲ್ಲ ಹೋಗ್ತಾ ಇದೆ, ಅವ್ನು ನೋಡ್ಬೇಕಾಗಿದ್ದಲ್ಲ. ಅದಕ್ಕೆ ನಾನು ಮತ್ತೆ ವಾಪಸ್ ಬಂದು ಪೊಲೀಸ್ ಅವ್ರನ್ನ ಕರೆದು ಅವ್ರ ಕಡೆಯಿಂದ ಎತ್ಕೊಂಡು ಹೋಗಿ ಆಟೋ ಮಾಡಿ ಪೊಲೀಸ್ ಅವರು ನಮ್ಮನ್ನ ಹಾಸ್ಪಿಟಲ್ಗೆ ಕಳ್ಸ್ಕೊಂಡು. ಈಗ ಏನಾದ್ರು ಅವತ್ತಿಂದ ಏನು ಕಾಂಟ್ಯಾಕ್ಟ್? ಏನೋ ಒಂದು ಫೋನ್ ಕೂಡ ಮಾಡಿ ಹೆಂಗಿದ್ದಾರೆ, ಪೇಷಂಟ್ ಹೆಂಗಿದ್ದಾರೆ, ಎಷ್ಟು ಖರ್ಚಾಗಿದೆ ಏನು ಅಂತ ಏನು ಕೇಳಿಲ್ಲ. ಅದನ್ನ ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ತುಂಬ ದಿನವೇ ಆಗಿದೆ ಆಕ್ಸಿಡೆಂಟ್ ಆಗಿ, ಈಗ ಬೆಳಕಿಗೆ ಬರ್ತಾ ಇದೆ ಅಲ್ಲ, ಇಷ್ಟೆಲ್ಲ ಆದರೂ ಅಶ್ವಿನಿ ಗೌಡ ಅವ್ರ ಮೇಲೆ FIR ಆಗಿಲ್ವಾ? ಕಾರ್ನ ಸೀಸ್ ಮಾಡಿದ್ರೆ ಅದನ್ನ ಬಿಡಿಸ್ಕೊಂಡು ಹೋಗಿದಾರಂತೆ ಕಾಂಟ್ಯಾಕ್ಟ್ ಅನ್ನ ಬಳಸ್ಕೊಂಡು. ಸದ್ಯಕ್ಕೆ ಏನ್ ಸಿಗ್ತಾ ಇದೆ ಮಾಹಿತಿ ಅಂಡ್ ಗಾಯಾಳುವಿನ ಪರಿಸ್ಥಿತಿ ಹೇಗಿದೆ? ಸ್ಪರ್ಧಿ ಆಗಿರುವಂಥ ದಿವ್ಯಾ ಸುರೇಶ್ ಮೇಲೆ ಸಾಕಷ್ಟು ಗಂಭೀರವಾದಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಇದೇ ತಿಂಗಳ 4ನೇ ತಾರೀಕು ಮಧ್ಯರಾತ್ರಿ 1:30 ಸುಮಾರಿಗೆ ಈ ದಿವ್ಯಾ ಸುರೇಶ್ ಅವರೇ ಡ್ರೈವ್ ಮಾಡ್ತಿದ್ದಂಥ ತಮ್ಮ ಕಾರ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅಡ್ಡ ಬಂದಂಥ ಬೈಕಿಗೆ ಡಿಕ್ಕಿಯನ್ನು ಮಾಡಿ ಅಪಘಾತವನ್ನು ಮಾಡಿ ಇಮಿಡಿಯೇಟ್ ಆಗಿ ಅಲ್ಲಿ ಸೌಜನ್ಯಕ್ಕಾದರೂ ನಿಲ್ಲಿಸಿ ಅವರ ಪರಿಸ್ಥಿತಿ ಹೇಗಿದೆ, ಏನಾದರೂ ಗಾಯ ಆಗಿದೆಯಾ ಅಥವಾ ಬೇರೆ ಥರ ಏನಾದ್ರು ಮೇಜರ್ ಇಶ್ಯೂಗಳು ಆಗಿದೆಯಾ ಅನ್ನೋದನ್ನು ಕೂಡ ಸೌಜನ್ಯಕ್ಕೂ ಅಲ್ಲಿ ಮಾತನಾಡಿಸುವಂಥ ಕೆಲಸವನ್ನು ಮಾಡಲ್ಲ. ಇಮಿಡಿಯೇಟ್ ಆಗಿ ಆಕ್ಸಿಡೆಂಟನ್ನು ಮಾಡಿ ಅವರು
ಎಸ್ಕೇಪ್ ಅನ್ನ ಆಗ್ತಾರೆ. ಇತ್ತ ದೂರುದಾರ ಕಿರಣ್ ಏನಿದ್ದಾರೆ ಅವರ ಸಂಬಂಧಿ ಅನುಷಾ ಹಾಗೂ ಅಶ್ವಿನಿ ಜೊತೆ ಇಬ್ರು 3 ಜನ ಒಂದೇ ಬೈಕ್ ನಲ್ಲಿ ಹೋಗ್ತಾ ಇರ್ತಾರೆ. ಅದು ಕೂಡ ಗಿರಿನಗರದ ಒಂದು ಖಾಸಗಿ ಆಸ್ಪತ್ರೆಗೆ ಒಂದು ಟ್ರೀಟ್ಮೆಂಟ್ಗೋಸ್ಕರ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಅಪಘಾತ ನಡೆದಿರುವಂತದ್ದು. ನಂತರ ಆಕೆ ಯಾವಾಗ ದಿವ್ಯಾ ಸುರೇಶ್ ಆಕ್ಸಿಡೆಂಟ್ ಅನ್ನ ಮಾಡಿ ಎಸ್ಕೇಪ್ ಆಗ್ತಾರೋ ಇತ್ತ ಗಾಯಗಳು ಆಗಿರುವಂತ ಅಶ್ವಿನಿ ಏನಿದ್ರೆ ಅವ್ರು ಇಮಿಡಿಯೇಟ್ ಆಗಿ ಬೆಂಗಳೂರಿನ BGS ಆಸ್ಪತ್ರೆಗೆ ಸೇರಿಸ್ತಾರೆ. ಅಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಾ ಇದೆ. ಆದ್ರೆ ಆಸ್ಪತ್ರೆಗೆ ಸೇರಿದಂತ ಸಂದರ್ಭದಲ್ಲಿ ಅವರು ತೀವ್ರವಾಗಿ ಅಂದ್ರೆ ಅವರ ಬಲಗಾಲಿನ ಮಂಡಿ ಏನಿದೆ ಸಂಪೂರ್ಣವಾಗಿ ಗಾಯ ಆಗಿದೆ. ಈಗಾಗಲೇ ಟ್ರೀಟ್ಮೆಂಟ್ ಅನ್ನ ಕೊಡ್ತಿರುವಂತ BGS ಆಸ್ಪತ್ರೆ ವೈದ್ಯರು ಈಗಾಗಲೇ ಕಳೆದ 3 ದಿನದಿಂದನೂ ಕೂಡ ಅಂದ್ರೆ ಸಾಕಷ್ಟು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ 4ನೇ ತಾರೀಕು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಂತ ಸಂದರ್ಭದಲ್ಲಿ 7ನೇ ತಾರೀಕು ದೂರುದಾರ ಕಿರಣ್ ಹೋಗಿ ನೇರವಾಗಿ ಬ್ಯಾಟ್ರಾನ್ಪುರ ಸಂಚಾರಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ಅಲ್ಲಿ ಇಮಿಡಿಯೇಟ್ ಆಗಿ ದೂರಿನ ಆಧಾರದ ಮೇಲೆ ಇಮಿಡಿಯೇಟ್ ಆಗಿ ಬ್ಯಾಟ್ರಾನ್ಪುರ ಸಂಚಾರಿ ಪೊಲೀಸರು FIR ಅನ್ನು ಕೂಡ ದಾಖಲಿಸಿಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಪ್ರಮುಖವಾಗಿ ಆಕ್ಸಿಡೆಂಟ್ ಆದಂತ ಸ್ಥಳದಿಂದ CCTVನ ಕೂಡ ವಶಕ್ಕೆ ಪಡಿತಾರೆ. CCTVಯಲ್ಲಿ ಆ ಒಂದು 1:30 ಸಮಯದಲ್ಲಿ ಆದಂತ ಅಪಘಾತದಲ್ಲಿ ಕಾರಿನ ನಂಬರ್ ಅನ್ನ ಟ್ರೇಸ್ ಮಾಡ್ತಾರೆ. ಕಾರಿನ ನಂಬರ್ ಅನ್ನ ಟ್ರೇಸ್ ಮಾಡದ ನಂತರವಾಗಿ ಯಾರು ಈ ಕಾರಿಗೆ ಮಾಲೀಕರು ಅಂತೇಳಿ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಿದಾಗ ಇದು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಆಗಿದ್ದಂತ ನಟಿ ದಿವ್ಯಾ ಸುರೇಶ್ಗೆ ಸೇರಿದಂತ ವೆಹಿಕಲ್ ಅನ್ನೋದು ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಅವ್ರಿಗೆ ಆ ಮನೆಗೆ ಹೋಗಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ದಿವ್ಯಾ ಸುರೇಶ್ಗೆ ನೋಟಿಸ್ ಅನ್ನ ಕೊಡ್ತಾರೆ. ಜೊತೆಗೆ ಅವರ ಒಂದು ಕಾರನ್ನು ಕೂಡ ಸೀಸ್ ಅನ್ನ ಮಾಡಿಕೊಂಡು ಸ್ಟೇಷನ್ಗೆ ಕರೆತಂದು ಈಗಾಗಲೇ ಕೇಸನ್ನು ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ದಿವ್ಯಾ ಸುರೇಶ್ ಕೂಡ ಒಂದು ಠಾಣೆಗೆ ಬಂದು ಅವರ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಆ ಕಾರನ್ನ ಸೀಸ್ ಮಾಡಿದ್ರಲ್ಲ ಅವತ್ತಿನ ದಿನನೇ ಆ ಕಾರನ್ನು ಕೂಡ ರಿಲೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಇತ್ತ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ, ವಿಚಾರಣೆಯನ್ನ ಮಾಡಿಸ್ತಾ ಇದ್ದಾರೆ. ಈಗಾಗಲೇ ತನಿಖಾ ಹಂತದಲ್ಲಿ ಕೆಲವೊಂದಷ್ಟು ಮಾಹಿತಿಯನ್ನ ಕೊಡೋದಿಲ್ಲ ಪೊಲೀಸರು. ಮತ್ತೊಂದು ಕಡೆ ಗಾಯಾಳು ಅಶ್ವಿನಿ ಏನಿದ್ರೆ ಅವರ ಮಂಡಿ ಚಿಪ್ಪು ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ, ಗಾಯಗಳಾಗಿದೆ. ಹೀಗಾಗಿ BGS ಆಸ್ಪತ್ರೆಯಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಡಿಸಲಾಗ್ತಾ ಇದೆ. ಈಗಾಗಲೇ ಇಷ್ಟು ದಿನದ ಒಂದು ಚಿಕಿತ್ಸೆ ವೆಚ್ಚ ನೋಡೋದಾದ್ರೆ 2 ಲಕ್ಷ ಹಣ ಈಗಾಗಲೇ ಆಸ್ಪತ್ರೆಗೆ ಖರ್ಚಾಗಿದೆ. ಅವರು ಟೈಲರಿಂಗ್ ಕೆಲಸವನ್ನ ಮಾಡ್ತಾರೆ. ಆ ಟೈಲರಿಂಗ್ ಕೆಲಸ ಮಾಡ್ಬೇಕಾದ್ರೆ ಆ ಕಾಲು ಈಗ ಏನಿದೆ ಪರಿಸ್ಥಿತಿ ಅದರಲ್ಲಿ 1 ವರ್ಷದ ವರ್ಗೂ ಕೂಡ ಯಾವುದೇ ರೀತಿಯಾದಂತ ಕೆಲಸವನ್ನ ಮಾಡೋದಕ್ಕೆ ಅವ್ರಿಗೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ದೂರುದಾರ ಕಿರಣ್ ಕೂಡ ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಬಂದು ನಮ್ಮನ್ನ ಮಾತನಾಡಿಸುವಂತ ಆ ಕೆಲಸವನ್ನ ಮಾಡಿಲ್ಲ. ಆಸ್ಪತ್ರೆ ಸೇರಿದಿಂದ ಆಲ್ಮೋಸ್ಟ್ 15 ದಿನ ಕಳೆದಿದೆ, 20 ದಿನ ಆಗ್ತಾ ಇದೆ. ಇದುವರೆಗೂ ಕೂಡ ಅವ್ರು ಯಾಕೆ ನಮ್ಮನ್ನ ಬಂದು ನೋಡಿಲ್ಲ. ಜೊತೆಗೆ ಈಗಾಗಲೇ 2 ಲಕ್ಷ ಹಣ ಆಸ್ಪತ್ರೆಗೆ ಖರ್ಚನ್ನು ಮಾಡಿದೀವಿ, ನಮ್ಗೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಹೇಳಿ ಈಗಾಗಲೇ FIR ಕೂಡ ದಾಖಲಿಸಿದ್ವಿ. ಪೊಲೀಸರು ಕೂಡ ಒಂದ್ ಕಡೆ ಆ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಸಂಬಂಧಿಕ ದೂರುದಾರ ಕಿರಣ್ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಮೇಲ್ನೋಟಕ್ಕೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆಕ್ಸಿಡೆಂಟ್ ಹಿಟ್ ಅಂಡ್ ರನ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಕಾರನ್ನ ನಿಲ್ಲಿಸೋದಿಲ್ಲ, ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಎಲ್ಲೋ ಒಂದ್ ಕಡೆ ನಾನು ಸಿಗಾಕೊಳ್ಳೋದಿಲ್ಲ ಅಂತ ಹೇಳಿ ಆ ದಿವ್ಯಾ ಸುರೇಶ್ ನಾಟಕವನ್ನ ಮಾಡಿದ್ರು. ಯಾರಿಗೂ ಗೊತ್ತಾಗದ ಹಾಗೆ ಮನೆಯಲ್ಲಿ ಕಾರನ್ನ ಬಚ್ಚಿಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಪೊಲೀಸರು CCTV ಮೂಲಕವಾಗಿ ಗಾಡಿ ನಂಬರ್ನ ಪತ್ತೆ ಹಚ್ಚಿ ನಂತರ ಗಾಡಿಯನ್ನು ಸೀಸ್ ಮಾಡಿದ್ರು. ಆದ್ರೆ ಮೇಲ್ನೋಟಕ್ಕೆ ತನಿಖೆಯನ್ನು ಮಾಡಿರುವಂತಹ ಪೊಲೀಸರು ಈಗಾಗಲೇ FIR ದಾಖಲಿಸಿಕೊಂಡಿದ್ದಾರೆ. ಅವರ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿದ್ದು ತನಿಖೆನ ಮುಂದುವರಿಸ್ತಾ ಇದ್ದಾರೆ. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ ಅಜಯ್.